ಮುಖ್ಯಮಂತ್ರಿ ಸಿದ್ದರಾಮಯ್ಯ ಓರ್ವ ಅಹಿಂದ ನಾಯಕ, ದಲಿತ ಪರ ನಾಯಕ, ಬಡವರ ಪರವಾದ ನಾಯಕ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಡವರು 10 kg ಅಕ್ಕಿ ಫ್ರೀ ಆಗಿ ಕೊಡ್ತೀನಿ, ಯಾಕೆ ಕೊಡಬಾರ್ದಾ? ಆಮೇಲೆ 10 kg ಅಕ್ಕಿಯನ್ನು ಕೊಟ್ಟಾಗ ಕೆಲವರು ಸೋಂಬೇರಿಗಳಾಗ್ತಾರೆ ಅಂತ ಹೇಳುವಾಗ, ಯಾಕೆ ಅವರನ್ನು ಇಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡಿಸಿಲ್ವಾ, ಸ್ವಲ್ಪ ಅವರು ಕೂಡ ಫ್ರೀಯಾಗಿರಲಿ ಅಂತ ಹೇಳಿದರು. ಆಗ ಅನೇಕರಿಗೆ ಹೌದಪ್ಪ, ಬಡವರ ಪರವಾಗಿ ಮಾತನಾಡುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಿ ಅವ್ರಿಗವರು ಅಹಿಂದ ನಾಯಕ ಅನ್ನುವಂಥ ಹೆಸರು ಕೂಡ ಇದೆ. ಜೊತೆಗೆ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು. ಯಾಕಂದರೆ ಸಿದ್ದರಾಮಯ್ಯನವರು ಪದೇ ಪದೇ ಒಂದು ಮಾತನ್ನು ಹೇಳ್ತಾರೆ, ಸಮಬಾಳು ಸಮಪಾಲು, ಸಮಬಾಳು ಸಮಪಾಲು. ನಾನು ಬಸವಣ್ಣನವರ ಅನುಯಾಯಿ, ಬಸವಣ್ಣನವರ ತತ್ವವನ್ನು ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಇದೇ ಅಹಿಂದ ನಾಯಕ, ದಲಿತ ಪರ ನಾಯಕ, ರೈತ ಪರ ನಾಯಕ ಅಂತ ಕಾಂಗ್ರೆಸ್ಸಿಗರ ಬಾಯಲ್ಲಿ ಮತ್ತು ಅವರ ಅಭಿಮಾನಿಗಳ ಬಾಯಲ್ಲಿ ಹೊಗಳಿಸಿಕೊಳ್ಳೋ CM ಸಿದ್ದರಾಮಯ್ಯ ನಿಧಾನವಾಗಿ ಮಜವಾದಿ ಸಿದ್ದರಾಮಯ್ಯ ಆಗಿ ಬದಲಾಗ್ತಾ ಇದ್ದಾರಾ? ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಅಂಥದ್ದೊಂದು ಅನುಮಾನ ಬರೋ ರೀತಿಯ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೌದು, ಬರಗಾಲ ಇದೆ, ತೆರಿಗೆ ಹಣ ಬರ್ತಾ ಇಲ್ಲ, ಹಾಗಾಗಿ ದೆಹಲಿಯಲ್ಲಿ ಕೂಡ ಹೋಗಿ ಹೋರಾಟವನ್ನು ಮಾಡಲಾಯಿತು. ಮತ್ತೊಂದು ಕಡೆ ಬರ ಪರಿಹಾರವಾಗಿ 17,000 ಕೋಟಿ ರೂಪಾಯಿ ಬರಬೇಕಾಗಿದೆ. ಮುಖ್ಯಮಂತ್ರಿಗಳೇ ಹೇಳುವಂಥ ರೀತಿಯಲ್ಲಿ 1,87,000 ಕೋಟಿ ರೂಪಾಯಿ ಕೇಂದ್ರದಿಂದ ನಮಗೆ ಅನ್ಯಾಯವಾಗ್ತಾ ಇದೆ. ಇಷ್ಟೆಲ್ಲ ಇರುವಾಗ, ನಮ್ಮಲ್ಲಿ ಬರ ಇರುವಾಗ 58,000 ಕೋಟಿ ರೂಪಾಯಿ ಫ್ರೀ ಸ್ಕೀಮ್ಗೆ ಹೋದಾಗ ನಾವು ಕೂಡ ಖರ್ಚು ಸ್ವಲ್ಪ ಕಡಿಮೆ ಮಾಡಬೇಕಲ್ಲ? ಹೌದು, ಮಾಡಬೇಕು, ಪ್ರತಿಯೊಬ್ಬರೂ ಮಾಡಬೇಕು. ಮಂತ್ರಿಗಳಿಗೆ ಅಂದರೆ MLAಗಳಿಗೆ ಹೋಗಬೇಕಾದಂಥ 2 ಕೋಟಿಯಲ್ಲಿ ಕೇವಲ 50 ಲಕ್ಷ ಮಾತ್ರ ಕೊಟ್ಟಿದ್ದು ಮುಖ್ಯಮಂತ್ರಿಗಳು. ಯಾಕಂದರೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ. ಇರಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆದರೆ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರಿ ಮನೆ ನವೀಕರಣಕ್ಕೆ ಬರೋಬ್ಬರಿ 9 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರಲ್ಲ, ಇದು ಯಾವ ನ್ಯಾಯ? ಇದು ಯಾವ ಸಮಬಾಳು ಸಮಪಾಲು ಅಂತ ಒಂದು ಪ್ರಶ್ನೆ ಉದ್ಭವವಾಗಿದೆ. ಇದನ್ನು ಟೀಕೆ ಮಾಡ್ತಾ ಇರೋರು BJPಯವರು, ಈ ಥರ ಹೇಳ್ತಾ ಇರೋರು BJPಯವರು. ಯಾಕೆ ಹೇಳ್ತಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು 9 ಕೋಟಿ ನವೀಕರಣಕ್ಕೆ, ಸರ್ 9 ಕೋಟಿಯಲ್ಲಿ ಎಂಥ ಬಂಗಲೆ, ಹೊಸ ಬಂಗಲೆ ನಿರ್ಮಾಣ ಮಾಡ್ಬೋದಲ್ವೋ? ಕೇವಲ ನವೀಕರಣಕ್ಕೆ ಏನಂಥದ್ದು ಮಾಡಿದ್ದಾರೆ? BJPಯವರು ಟೀಕೆ ಮಾಡೋ ಪ್ರಕಾರ ಸಿದ್ದು ಅವರು ಮಜವಾದಿ ರಾಜಕಾರಣಿ ಅಂತ ಟೀಕೆ ಮಾಡೋದಿದ್ರೆ ಅವರು ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಏನದು? ಕಳೆದ ವರ್ಷವಷ್ಟೇ ಕಾವೇರಿ ನಿವಾಸದ ನವೀಕರಣ ಆಗಿತ್ತು. ಕಳೆದ ವರ್ಷ ನವೆಂಬರ್ನಲ್ಲಷ್ಟೇ ಕಾವೇರಿ ನಿವಾಸ ಅಂತಂದರೆ ಮುಖ್ಯಮಂತ್ರಿ ಉಳಿಯುವ ಅಧಿಕೃತ ಸರ್ಕಾರಿ ನಿವಾಸ. ಕಾವೇರಿ ನಿವಾಸ ಅಂತ ಕೊಡ್ತಾರೆ ಮುಖ್ಯಮಂತ್ರಿ ಆದ ತಕ್ಷಣ. ಅದು ಚೇಂಜ್ ಆಗ್ತಾ ಇರುತ್ತೆ, ಅವರಿಗೆ ಪರ್ಮನೆಂಟ್ ಅಲ್ಲ. ಅಂದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಈ ಹಿಂದೆ ಯಡಿಯೂರಪ್ಪನವರು ಅಲ್ಲಿದ್ದರು, ಅಲ್ಲಿಂದ ಚೇಂಜ್ ಆಯಿತು, ನವೀಕರಣ ಮಾಡಿದರು. ನವಂಬರ್ನಲ್ಲಿ 2 ಕೋಟಿ ದುಡ್ಡಿನಲ್ಲಿ ಅದನ್ನು ನವೀಕರಣ ಮಾಡಲಾಗಿತ್ತು. ಜೊತೆಗೆ 3 ಕೋಟಿಯ ಪೀಠೋಪಕರಣ ತರಿಸಲಾಗಿತ್ತು ನವಂಬರ್ನಲ್ಲಿ. ಈಗೇನಾಗಿದೆ? ಈಗ ಮತ್ತೊಮ್ಮೆ ನವೀಕರಣ ಆಗಿದೆ. ಏನದು? 47.50 ಲಕ್ಷ ಖರ್ಚಾಗಿದೆಯಂತೆ. ಯಾವುದಕ್ಕೆ? ಒಂದೊಂದೇ ಖರ್ಚು ಹೇಳ್ತಾ ಹೋಗ್ತೀರಿ. 9 ಕೋಟಿ ರೂಪಾಯಿ ಹೊಸ ನವೀಕರಣ ಅಂದರೆ ಕಾವೇರಿಗೆ. ಕಾವೇರಿ ನೋಡಿ, ಲಾಸ್ಟ್ ಟೈಮ್ ನವಂಬರ್ನಲ್ಲಿ 2 ಕೋಟಿಯಷ್ಟು ಹಣ ಬಿಡುಗಡೆ ಆಯಿತು, 3 ಕೋಟಿ ಪೀಠೋಪಕರಣ, 5 ಕೋಟಿ ಖರ್ಚು ಮಾಡಿದರು ನವಂಬರ್ನಲ್ಲಿ. ಈಗ ಮತ್ತೆ ಕಾವೇರಿ ನಿವಾಸದ RCC ಮೆಟ್ಟಿಲನ್ನು ತೆಗೆಯುವುದು, RCC ಮೆಟ್ಟಿಲನ್ನು ತೆಗೆಯುವುದು, ಆಮೇಲೆ GL ಡಕ್ ಶೀಟ್ ರೂಫಿಂಗ್ ಒದಗಿಸುವುದು, ಆಮೇಲೆ ಮಲಗುವ ಕೋಣೆಗಳಿಗೆ ಮರದ ನೆಲಹಾಸು ಹಾಕಿಸುವುದು. ಮರ, ಇದಕ್ಕೆಷ್ಟು ಖರ್ಚಾಗುತ್ತೆ ಅಂದರೆ 47,50,000 ರೂಪಾಯಿ ಖರ್ಚಾಗುತ್ತೆ. ನಂಬರ್ 1 ಖರ್ಚು. 2ನೇ ಖರ್ಚು ಯಾವುದು? 9 ಕೋಟಿ ಯಾವುದಕ್ಕೆ ಖರ್ಚು ಮಾಡಿದ್ರು ಅಂತ? ಮುಖ್ಯ ಕಟ್ಟಡದ ತಾರಸಿ, ಕೊಠಡಿ ತಾರಸಿ, ಮುಖ್ಯ ಕಟ್ಟಡದ ಕೊಠಡಿ ತಾರಸಿ ಮತ್ತು ಪೈಪ್ಲೈನ್ ಕಾಮಗಾರಿಗಳಿಗೆ ವಾಟರ್ ಪ್ಯೂಪಿಂಗ್ ಒದಗಿಸೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಕರ್ಟನ್ ರಾಡ್ ಬ್ರಾಕೆಟ್ಗಳನ್ನು ಒದಗಿಸುವುದು, ಬಾಗಿಲು ಮತ್ತು ಕಿಟಕಿಗಳಿಗೆ ಪರದೆಯನ್ನು ಖರೀದಿ ಮಾಡೋದು. ಖರ್ಚು ಎಷ್ಟೋದಕ್ಕೆ? 46,70,000 ರೂಪಾಯಿ. ಇನ್ನೊಂದು 48 ಲಕ್ಷ ಯಾವುದಕ್ಕೆ ಖರ್ಚು ಅಂತ ಹೇಳ್ತೀನಿ. ಫ್ಯಾಬ್ರಿಕೇಟಿಂಗ್, ಪಾರ್ಕಿಂಗ್, ವಸತಿ, ಅಡುಗೆ ಮನೆಗೆ ಬಣ್ಣ ಬಳಿಯೋದು, ಸರ್ವರ್ಗೆ ಕೊಠಡಿ, ಸಾರ್ವಜನಿಕ ಶೌಚಾಲಯಗಳ ದುರಸ್ತಿ, ಇದಕ್ಕೆಲ್ಲ. ಆಮೇಲೆ CM ನಿವಾಸಕ್ಕೆ ಹೊಸ ಮಾದರಿಯ ಟೈಲ್ಸ್ ಹಾಕಿಸೋಕೆ ಕಾವೇರಿ ನಿವಾಸ ಎಷ್ಟು ಖರ್ಚು? 48 ಲಕ್ಷ ರೂಪಾಯಿ. 3ನೇ
47, 46, 48 ಲಕ್ಷ. ಇನ್ನೊಂದು 47 ಲಕ್ಷ ಖರ್ಚಾಗಿದೆ. ಯಾವುದು? ಕಾರಂಜಿ ನವೀಕರಣ, ಕಾಂಪೌಂಡ್ಗೆ ಬಣ್ಣ ಬಳಿಯುವುದು, ಕಾಂಪೌಂಡ್ ಗೋಡೆ ದುರಸ್ತಿ ಹಾಗೂ ಇತರೆ ಕೆಲಸಕ್ಕೆ ಒನ್ಸಗೆ 47,80,000 ರೂಪಾಯಿ. ಇನ್ನೊಂದು ಖರ್ಚು 1,56,00,000. ಯಾವುದಕ್ಕೆ? ಗೋಡೆಯ ಟೈಲ್ಸ್, ನೆಲಹಾಸು ಟೈಲ್ಸ್, ಸ್ನಾನಗೃಹ ಮತ್ತು ಊಟದ ಕೋಣೆ, ಟಫ್ಡ್ ಗ್ಲಾಸ್, ಫ್ಯಾಬ್ರಿಕೇಷನ್ ಕೆಲಸ, ಮಾಡ್ಯುಲರ್ ಕಿಚನ್, ಟಾಯ್ಲೆಟ್, ಬಾತ್ರೂಮ್ ಫಿಟ್ಟಿಂಗ್, ಇದೆಲ್ಲದಕ್ಕೂ ಸೇರಿ 1,56,00,000. ಆ್ಯಂಡ್ ಒನ್ ಮೋರ್, 2,95,00,000 ಖರ್ಚು ಮಾಡಿದ್ದಾರೆ. ಯಾವುದಕ್ಕೆ? ಹೊಸ ಸಮ್ಮೇಳನದ ಸಭಾಂಗಣ ನಿರ್ಮಾಣ, ರತ್ನಗಂಬಳಿ, ಹೊಸ ಕುರ್ಚಿ, ಕಾನ್ಫರೆನ್ಸ್ ಟೇಬಲ್ ಜೋಡಣೆ, ವಿದ್ಯುತ್ ಕೆಲಸ ಸೇರಿದಂತೆ ಇತರೆ ಸಣ್ಣ ಪುಟ್ಟ ಸುಧಾರಣೆಗಳು. 2,95,00,000 ರೂಪಾಯಿ ಖರ್ಚು. ಮುಗೀತಾ? ಇಲ್ಲ. ಒನ್ ಮೋರ್ ಹೇಳಬೇಕು ಅಂತ ಹೇಳ್ದಂಗೆ 1,45,00,000. CM ಸಚಿವರ ವಸತಿ ಗೃಹಗಳ ದುರಸ್ತಿ, ಸುಣ್ಣ ಬಣ್ಣ, ಆಮೇಲೆ ಇನ್ನೊಂದು 75 ಲಕ್ಷ ವೆಚ್ಚ. ಯಾವುದಕ್ಕೆ? ಗೃಹ ಕಚೇರಿ ಕೃಷ್ಣ ಆವರಣದಲ್ಲಿ ಪೀಠೋಪಕರಣ ಇಡ್ತಾರೆ ಹಾಗೂ ಹೊಸ ಕಚೇರಿ ಟೇಬಲ್ ಖರೀದಿಸುವುದು ಸೇರಿದಂತೆ ಇನ್ನಿತರ ಖರ್ಚು. ಅಡುಗೆ ಕೋಣೆ, ಪ್ಯಾಂಟ್ರಿ, ಭದ್ರತಾ ಕೊಠಡಿಗಳ ದುರಸ್ತಿ ಆಗತ್ತೆ, ಪೊಲೀಸ್ ಚೌಕಿ, ಇತರ ಅಗತ್ಯ ಕೆಲಸಗಳಿಗೆ ಹಣ. ಒಟ್ಟು 9 ಕೋಟಿ ರೂಪಾಯಿ. ಕಾವೇರಿ ಅಂತ ಒಂದು ಮನೆ ಇದೆ. ನೀವು ಯಾವುದು ವಿನ್ಸರ್ ಮ್ಯಾನರ್ ಹೋಟೆಲ್ ನೋಡಿದರೆ, ನೀವು KK ಗೆಸ್ಟ್ ಹೌಸ್ ಹೋಗುವಾಗ ಅಶೋಕ್ ಹೋಟೆಲ್ ಇದ್ದಾಗ, ಅಶೋಕ್ ಹೋಟೆಲ್ ಪಕ್ಕದಲ್ಲೇ ಇದೆ ಕೃಷ್ಣ ಇದೆ, ಕೃಷ್ಣ ಪಕ್ಕದಲ್ಲಿ ಕಾವೇರಿ ಮನೆ ಇದೆ. ಆಲ್ರೆಡಿ ದೊಡ್ಡ ಬಂಗಲೆ ಅದು, ಎಲ್ಲ ಮುಖ್ಯಮಂತ್ರಿಗಳು ಅದನ್ನು ಕೊಡ್ತಾರೆ. ಈಗ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡಬಾರ್ದು ನಾವು ಖಂಡಿತವಾಗ್ಲೂ ಹೇಳೋದಿಲ್ಲ. ಈ ಸಂದರ್ಭದಲ್ಲಿ ಬೇಕಾ? ನಮ್ಮ ದುಡ್ಡು, ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು. ಅದು ಕಾಂಗ್ರೆಸ್ BJP ಆಗಿದ್ದರೂ ಕೂಡ ಸಿದ್ದರಾಮಯ್ಯನವರು ನಮ್ಮ ತೆರಿಗೆ, ನಮ್ಮ ದುಡ್ಡು, ನಮ್ಮ ಹಕ್ಕು ವಾಪಸ್ ಕೊಡಿ ಅಂತ ಹೇಳುವಾಗ, DK ಸುರೇಶ್ ಅವರು ಹೇಳಿದಾಗ ಅನೇಕ BJPಗರು ಕೂಡ ಹೌದಲ್ವಾ ನಮ್ಗೆ ಕೊಡಬೇಕಲ್ಲ ದುಡ್ಡು, ಹೇಳೋಕ್ಕಾಗೋದಿಲ್ಲ, ಅದು ಬೇರೆ ವಿಚಾರ, ಮನಸ್ಸಿನಲ್ಲಿ ಆಗಿತ್ತು. ಯಾಕಂದರೆ ನಮಗೆ ನಮ್ಮ ರಾಜ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳುವಾಗ ಕಾಂಗ್ರೆಸ್ BJP ಅಂತ ಬರೋದಿಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದೆ, ದಿವಂಗತ ಅನಂತಕುಮಾರ್ ಅವರು ಇಲ್ಲಿ SM ಕೃಷ್ಣ ಇದ್ದರು, ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಯಾವುದೇ ಸಮಸ್ಯೆಗಳು ರಾಜ್ಯದಿದ್ದರೂ ಕೂಡ ಅವರು ಅಲ್ಲಿ ಪಕ್ಷ BJP ಕಾಂಗ್ರೆಸ್ ಅಂತ ನೋಡ್ತಾ ಇದ್ರು, ರಾಜ್ಯಕ್ಕೆ ಬೇಕಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ಬರ ಇದೆ, ನಮ್ಮ ತೆರಿಗೆ ದುಡ್ಡು ವಾಪಸ್ ಬರ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ 58,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನೀವು 9 ಕೋಟಿಯನ್ನು ಕೇವಲ ಮನೆ ನವೀಕರಣಕ್ಕೆ ಖರ್ಚು ಮಾಡ್ತಾ ಇದ್ದೀರಿ ಅಂತಂದರೆ ಅದು ಕೂಡ ಸಿದ್ದರಾಮಯ್ಯನವರು ಸಮಬಾಳು ಸಮಪಾಲು ಅಂತ ಹೇಳಿದಂಥವರು ಸರಿಯಲ್ಲ. ಈ 9 ಕೋಟಿಯಲ್ಲಿ ಏನೆಲ್ಲ ಮಾಡ್ಬೋದಾಗಿತ್ತು? ಈ 9 ಕೋಟಿಯಲ್ಲಿ 43,000 ರೈತರಿಗೆ ತಲಾ 2,000 ಬರ ಪರಿಹಾರ ಕೊಡ್ಬೋದಾಗಿತ್ತು ಅಲ್ವಾ? ಲೆಕ್ಕ ನಾವು ಹೇಳ್ತೀವಿ ಸರ್, ಬರ ಪರಿಹಾರ ಕೊಡಬೇಕಲ್ಲ ನೀವು 2,000. ಮೊನ್ನೆ ಬಜೆಟ್ನಲ್ಲಿ ಹೇಳಿದ್ರಲ್ಲ ನಾವು ಕೊಟ್ಟಿದ್ದೀವಿ ಮೊದಲ ಹಂತದ್ದು ಅಂತೇಳಿ. 43,000 ರೈತರಿಗೆ ತಲಾ 2,000 ಬರ ಪರಿಹಾರ ಕೊಡ್ಬೋದಾಗಿತ್ತು. ಆಮೇಲೆ ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಅಂತ ಹೇಳಿದ್ರಿ, 57,000 ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ತಲಾ 1,500 ರೂಪಾಯಿ ಕೊಡ್ಬೋದಾಗಿತ್ತು, ನಿಮ್ಮದೇ ಯೋಜನೆ. 28,000 ಪದವೀಧರರಿಗೆ ತಲಾ 3,000 ರೂಪಾಯಿ ಕೊಡಬಹುದಿತ್ತು, ನಿಮ್ಮ 5ನೇ ಗ್ಯಾರಂಟಿ. 43,000 ಮನೆ ಒಡತಿಯರಿಗೆ ತಲಾ ಗೃಹಲಕ್ಷ್ಮಿ 2,000 ಬಿಡುಗಡೆ ಮಾಡ್ಬೋದಾಗಿತ್ತು. 9 ಕೋಟಿಯಲ್ಲಿ ಎಷ್ಟೆಲ್ಲ ಕೆಲಸಗಳಾಗ್ಬೋದಾಗಿತ್ತು. ಇಲ್ಲಿ ನಾವು ಹೇಳ್ತಿರೋದು ಈ ಸಂದರ್ಭದಲ್ಲಿ ಬೇಕಿತ್ತ? ಬರ, ತೆರಿಗೆ ದುಡ್ಡು ಸಿಗ್ತಾ ಇಲ್ಲ, ನಮ್ಮ ಬಳಿ ಹಣ, ಸಾಲ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ 9 ಕೋಟಿ ಸಿದ್ದರಾಮಯ್ಯನಂಥ ನಾಯಕರಿಂದ ನಿರೀಕ್ಷೆ ಯಾರೂ ಮಾಡಿರಲಿಲ್ಲ. ಇನ್ನು ಸಿದ್ದರಾಮಯ್ಯ ಮನೆ ನವೀಕರಣವನ್ನು ವಿಪಕ್ಷ ನಾಯಕ ಅಶೋಕ್ ಖಂಡಿಸಿದ್ದಾರೆ. ರೈತರಿಗೆ ಬರ ಪರಿಹಾರಕ್ಕೆ ಬರೀ 2,000, CM ಬಂಗಲೆಗೆ ನವಕೋಟಿ ಸಿಂಗಾರ, ರೈತರಿಗೆ ಬರ ಪರಿಹಾರ ನೀಡಲು ಹಣವಿಲ್ಲ ಎಂದು ಕೈಚೆಲ್ಲಿ ಕೂತಿರುವ CM ಸಿದ್ದರಾಮಯ್ಯ ತಮ್ಮ ಬಂಗಲೆ ನವೀಕರಣಕ್ಕೆ ಕನ್ನಡಿಗರ ತೆರಿಗೆ ಹಣದಲ್ಲಿ 9 ಕೋಟಿ ರೂಪಾಯಿ ಉಡೀಸ್ ಮಾಡಿದ್ದಾರೆ ಅಂತ ಕಿಡಿಕಾರಿದರು. ಸಂಸದ ಅನಂತಕುಮಾರ್ ಹೆಗಡೆ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನಷ್ಟು ತೀವ್ರತರ ರೀತಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕೆಂಡ ಕಾರಿದ್ದಾರೆ. ಈ ಇಬ್ಬರು ನಾಯಕರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ಗೆ ಇವರು ಇದ್ರೆ ಕೇಳ್ರಿ, ನೌಕರಿಗೆ ಕೊಡ್ಲಿಕ್ಕೆ ಇವತ್ತು ಪಗಾರಿಲ್ಲ, ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರಿಲ್ಲ, MLA ಗಳಿಗೆ ನಾವು ದುಡ್ಡು ಕೊಡುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂತಾರೆ.
ಹಿಂದುಳಿದವರಿಗೆ ಮತ್ತು SC ST ಗಳಿಗೆ ಕೊಟ್ಟಿರೋ 11,000 ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗುತ್ತಿದೆ. ಮೋದಿಯವರು ಅದನ್ನು ಮಾಡಿಲ್ಲ. ಹಿಂದುಳಿದವರಿಗೋಸ್ಕರ SC ST ಗಳಿಗೆ ಇಟ್ಟಿರೋ 11,000 ಕೋಟಿ ರೂಪಾಯಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದೆ ಕರ್ನಾಟಕದಲ್ಲಿ. ಇವತ್ತು ಗಲಾಟೆ ನಡೆದಿದೆ. ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ. ಮೋದಿ ಗ್ಯಾರಂಟಿಗೂ ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ. ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ ಅಲ್ರಿಯಪ್ಪ. ಇಷ್ಟು ಹೆಚ್ಚಿಗೆ ಸರ್ಕಾರ ನಾವು ಯಾವತ್ತೂ ನೋಡಿದಿರಕ್ಕಿಲ್ಲ. ಕಾಂಗ್ರೆಸ್ನವರು ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದೀವಿ, ಜನತಾದಳ ಸರ್ಕಾರ ನೋಡಿದೀವಿ. ಎಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ. ಇದು ಅನಂತಕುಮಾರ್ ಹೆಗಡೆ ಅವರ ಮಾತು. ನಾನಿವತ್ತು ಅನಂತಕುಮಾರ್ ಹೆಗಡೆ ಅವರು 2004ರಲ್ಲಿ ಅವರು ಎಂ ಪಿ ಆಗಿದ್ದಾಗ ಅವರ ಬಳಿ ಎಷ್ಟು ದುಡ್ಡಿತ್ತು, ಈಗ ಎಷ್ಟು ದುಡ್ಡಿದೆ ಅದನ್ನು ಹೇಳ್ತೀನಿ. ಸಿದ್ದರಾಮಯ್ಯನವರು ಮಾತ್ರವಲ್ಲ, ಈ MP MLA ಇವರಿಗೆ ಏನೆಲ್ಲ ಸವಲತ್ತು ಸಿಗುತ್ತೆ ಗೊತ್ತಾ? ನಾವು ಅದನ್ನು ಮಾಧ್ಯಮದವರು ಹೇಳ್ತಾ ಇರಬೇಕು, ನೀವು ಕೇಳ್ತಾ ಇರಬೇಕು ಪಕ್ಷಾತೀತವಾಗಿ.